ನಮಸ್ಕಾರ ಗೆಳೆಯರೇ, ನಾನು ರಾಕಿ. ಕರ್ನಾಟಕ ಅಂದರೆ ಸಂಸ್ಕೃತಿ, ಇತಿಹಾಸ, ಸಾಹಿತ್ಯ, ವಿಜ್ಞಾನ ಎಲ್ಲದರಲ್ಲೂ ಮುಂಚೂಣಿಯಲ್ಲಿರುವ ರಾಜ್ಯ. ಬೆಂಗಳೂರು, ಮೈಸೂರು, ಮಂಗಳೂರು, ತುಮಕೂರು ಇಂತಹ ನಗರಗಳಿಂದ ಕರ್ನಾಟಕ ದೇಶದ ಮಟ್ಟದಲ್ಲಿ ಹೆಸರು ಮಾಡಿದೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡಿದ್ರೆ ಚಿತ್ರ ಸ್ವಲ್ಪ ಬೇರೆ. ಇದು ಶ್ರಮಜೀವಿಗಳ ನೆಲ, ಇತಿಹಾಸದ ತೊಟ್ಟಿಲು, ಸಂಸ್ಕೃತಿಯ ಪಾವಿತ್ರ್ಯ ತುಂಬಿದ ಪ್ರದೇಶ. ಆದರೂ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ದಕ್ಷಿಣ ಕರ್ನಾಟಕದ ಹೋಲಿಕೆಯಲ್ಲಿ ಇನ್ನೂ ಹಿಂದೆ ಇದೆ. ಹಾಗಾದ್ರೆ ಏನು ಕಾರಣ ನೋಡೋಣ. ರಾಜಕೀಯ ನಿರ್ಲಕ್ಷ್ಯ. ಸರ್ಕಾರದ ಅಧಿಕಾರ, ಹೂಡಿಕೆ, ಉದ್ಯಮಗಳೆಲ್ಲ ಬೆಂಗಳೂರ, ಮೈಸೂರ ಕಡೆ ಕನ್ಸಂಟ್ರೇಟ್ ಆಗಿವೆ. ಉತ್ತರ ಕರ್ನಾಟಕದ ಕಡೆ ಸರಿಯಾದ ಗಮನ ಸಿಕ್ಕಿಲ್ಲ. ಅಲ್ಲಿ ದೊಡ್ಡ ಯೋಜನೆಗಳು ಬರೋದಿಲ್ಲ. 2. ಮೂಲಸೌಕರ್ಯ ಕೊರತೆ. ರಸ್ತೆ, ರೈಲು ಸಂಪರ್ಕ ಇನ್ನೂ ಸರಿಯಾಗಿ ಬೆಳೆಯಿಲ್ಲ. ವಿಮಾನ ನಿಲ್ದಾಣಗಳ ಸಂಖ್ಯೆ ಕಡಿಮೆ. ಕೈಗಾರಿಕಾ ಕೇಂದ್ರಗಳ ಕೊರತೆ. ಅದೇ ಸಮಯದಲ್ಲಿ ನೀರಾವರಿ ಯೋಜನೆಗಳು ಸಾಕಷ್ಟು ಇಲ್ಲ, ಅದರಿಂದ ಬರ ಸಮಸ್ಯೆ ಹೆಚ್ಚಾಗಿದೆ. ಹೆಚ್ಚಿನ ವರ್ಷಗಳಲ್ಲಿ ಬರ ಮಾತ್ರವಲ್ಲ, ಪ್ರವಾಹವು ದೊಡ್ಡ ತೊಂದರೆ ಆಗಿದೆ. ನದಿಗಳು ಉಕ್ಕಿ ಮನೆ, ಹೊಲ, ರಸ್ತೆಗಳನ್ನು ನಾಶ ಮಾಡ್ತಿವೆ. ಜನರು ತೊಂದರೆಯಲ್ಲಿ ಇದ್ದರೂ ಯಾರೂ ಗಂಭೀರವಾಗಿ ಗಮನ ಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ಫೋಟೋ ತೆಗೆದು ಹೋಗ್ತಾರೆ. ಸಿಎಂ ಆಗಿರಲಿ, ಮಂತ್ರಿಗಳು ಆಗಿರಲಿ ನಿಜವಾದ ಪರಿಹಾರ ಕೊಡುವುದಿಲ್ಲ. 4. ಶಿಕ್ಷಣ ಮತ್ತು ಉದ್ಯೋಗದ ಕೊರತೆ. ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಟ್ಟದ ಕಾಲೇಜು, ವಿಶ್ವವಿದ್ಯಾಲಯಗಳು ಕಡಿಮೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಬೆಂಗಳೂರ, ಮೈಸೂರ ಅಥವಾ ಬೇರೆ ರಾಜ್ಯಗಳಿಗೆ ಹೋಗಬೇಕು. ಐಟಿ ಕಂಪನಿಗಳು, ದೊಡ್ಡ ಕೈಗಾರಿಕೆಗಳ ಕೊರತೆಯಿಂದ ಉದ್ಯೋಗ ಅವಕಾಶವೂ ಕಡಿಮೆ. 5. ಕೃಷಿ ಅವಲಂಬನೆ. ಜನರ ಬಹುಮತ ಕೃಷಿಯ ಮೇಲೆಯೇ ಅವಲಂಬಿತರಿದ್ದಾರೆ. ಮಳೆ ಬಂದರೆ ಬೆಳೆಯಿದೆ, ಬರ ಬಂದರೆ ಸಾಲದ ತೊಂದರೆ. ಬೆಳೆ ಸರಿಯಾಗಿ ಸಿಗೋದಿಲ್ಲ. ರೈತರ ಜೀವನ ಸಂಕಷ್ಟವಾಗುತ್ತಿದೆ. 6. ಪ್ರಾದೇಶಿಕ ಅಸಮತೋಲನ. ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು ಇಂತಹ ದೊಡ್ಡ ನಗರಗಳು ಇವೆ. ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಬೆಳಗಾವಿ, ವಿಜಯಪುರ, ಕಲಬುರಗಿ ನಗರಗಳು ಇದ್ದರೂ ಇನ್ನೂ ದೊಡ್ಡ ಮಟ್ಟದ ಅಭಿವೃದ್ಧಿಯಾಗಿಲ್ಲ. 7. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಡೆತಡೆಗಳು. ಜಾತಿ ರಾಜಕೀಯ, ಬಡತನ, ಅರಿವು ಕೊರತೆ ಇವು ಅಭಿವೃದ್ಧಿಗೆ ಅಡ್ಡಿ. ಅದೇ ರೀತಿ ಪ್ರತಿಭಾವಂತ ಯುವಕರು ಕೆಲಸಕ್ಕಾಗಿ ಬೆಂಗಳೂರ, ಪುಣೆ, ಹೈದರಾಬಾದ್ ಕಡೆ ವಲಸೆ ಹೋಗ್ತಾರೆ. ಇದು ಬ್ರೈನ್ ಡ್ರೈನ್ಗೆ ಕಾರಣ. 8. ಯುವಕರ ಜವಾಬ್ದಾರಿ. ನಮ್ಮ ಉತ್ತರ ಕರ್ನಾಟಕ ಹಿಂದುಳಿದಿರುವುದಕ್ಕೆ ಒಂದೆಡೆ ಸರ್ಕಾರ, ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ, ಆದರೆ ಇನ್ನೊಂದೆಡೆ ನಮ್ಮ ಯುವಕರ ತಪ್ಪೂ ಇದೆ. ಇವತ್ತಿನ ಸಮಸ್ಯೆಗಳನ್ನು ಕಡೆಗಣಿಸಿದರೆ ನಾಳೆ ಅದೇ ಸಮಸ್ಯೆ ನಿಮ್ಮ ಆದ್ರೂ ನಮ್ಮ ಉತ್ತರ ಕರ್ನಾಟಕದ ಶಕ್ತಿ ಬೇರೆ. ಜನ, ಶ್ರಮಜೀವಿಗಳು, ಸಂಸ್ಕೃತಿ, ಸಂಗೀತ, ಆಹಾರ, ಇತಿಹಾಸ ಇವೆಲ್ಲ ಅನನ್ಯ. ಸರ್ಕಾರ ಸಮಾನವಾಗಿ ಗಮನ ಕೊಟ್ಟರೆ, ಕೈಗಾರಿಕೆಗಳು ಬಂದರೆ, ನೀರಾವರಿ ಯೋಜನೆಗಳು ಜಾರಿಯಾದರೆ, ಬರ, ಪ್ರವಾಹ ಇವನ್ನು ತಡೆಯೋ ಕ್ರಮ ಕೈಗೊಳ್ಳಿದ್ರೆ ಉತ್ತರ ಕರ್ನಾಟಕವು ಕರ್ನಾಟಕದ ಶಕ್ತಿಯ ಕೇಂದ್ರವಾಗಬಹುದು. ಅಭಿವೃದ್ಧಿ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಬಾರದು. ಉತ್ತರ ಕರ್ನಾಟಕಕ್ಕೂ ಸಮಾನ ಅಭಿವೃದ್ಧಿ ಬೇಕು. ಈ ವಿಡಿಯೋ ಶೇರ್ ಮಾಡಿ. ಎಲ್ಲರೂ ಉತ್ತರ ಕರ್ನಾಟಕಕ್ಕೂ ಸಮಾನ ಅಭಿವೃದ್ಧಿ ಬೇಕು ಅನ್ನೋದನ್ನು ಅರಿತುಕೊಳ್ಳೋಣ.